ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆ ಭಾರ್ಗವಪುರಿ ಆಟೋ ನಿಲ್ದಾಣದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಧ್ವಜಾರೋಹಣ ನೆರವೇರಿಸಿ ಕನ್ನಡಾಂಬೆಗೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕನ್ನಡ ನಮ್ಮ ಅಸ್ಮಿತೆ, ನಮ್ಮ ಭಾಷೆ ಮೇಲಿನ ಅಭಿಮಾನ ಹೆಚ್ಚಿಸಿಕೊಂಡು ಮನದಲ್ಲಿ ಆರಾಧಿಸಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿ ವಾಣಿಯಂತೆ ನಾವೆಲ್ಲರೂ ಮಾತೃಭಾಷೆ ಉಳಿಸಿ ಬೆಳೆಸೋಣ ಎಂದರು. ಭಾರ್ಗವಪುರಿ ಆಟೋ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರು ತಮ್ಮ ನಾಡು ನುಡಿಯ ನಿಷ್ಠೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಕನ್ನಡ ರಾಜ್ಯೋತ್ಸವಕ್ಕೆ 70ನೇ ವರ್ಷ. ಆದರೆ ಕನ್ನಡ ಭಾಷೆಗಲ್ಲ, ಕನ್ನಡ ಭಾಷೆಗೆ 2500 ವರ್ಷಗಳಿಗೂ ಹೆಚ್ಚಿನ ದೀರ್ಘ ಇತಿಹಾಸ ಇದೆ. ನಮ್ಮ ಕನ್ನಡ ಅದು ನಮ್ಮ ಮಾತೃಭಾಷೆ ಮಾತ್ರ ಅಲ್ಲ, ನಮ್ಮ ಭಾವನೆಗಳ ಅಭಿವ್ಯಕ್ತಿಯಾಗ್ತಕ್ಕಂಥ ತಾಯ್ನುಡಿ. ಅದು ವೈಜ್ಞಾನಿಕವಾಗಿ ಪ್ರಮಾಣಬದ್ಧವಾಗಿರ್ತಕ್ಕಂಥ ಭಾಷೆ. ಇದು ಈ ರೀತಿ ರಾಜ್ಯೋತ್ಸವದ ಮೂಲಕ ಪ್ರಕಟಗೊಳಿಸಿದರೆ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ನಿಮ್ಮ ಜೊತೆಗೆ ಹಿಂದೆಯೂ ಇದ್ದೇವೆ, ಈಗಲೂ ಇದ್ದೇವೆ, ಮುಂದಕ್ಕೂ ಇರ್ತೇವೆ. ಶುಭವಾಗಲಿ. ನಮಸ್ಕಾರ. ಇದೇ ಮಂಗಳೂರಿನ ಭಾರ್ಗವಪುರಿ ಆಟೋ ನಿಲ್ದಾಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಜಿಲ್ಲೆಯ ರಾಷ್ಟ್ರೀಯ ನಾಯಕರು, ಅಭಿವೃದ್ಧಿ ಅಧಿಕಾರರು, ವಿಧಾನ ಪರಿಷತ್ ಶಾಸಕರಾಗಿರ್ತಕ್ಕಂಥ ಸಿಟಿ ರವಿ ಅವರು ನೆರವೇರಿಸಿದರು. ಹಿಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಆಟೋ ನಿಲ್ದಾಣಕ್ಕೆ 10 ಲಕ್ಷ ರು ಅನುದಾನ ಈ ಒಂದು ಆಟೋ ನಿಲ್ದಾಣವನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಈ ಆಟೋ ಮಾಲೀಕರು ಮತ್ತು ಚಾಲಕರು ಒಂದು ಯೂನಿಯನ್ ಅವರು ಅವರಿಗೆ ಒಂದು ಆಹ್ವಾನ ಕೊಟ್ಟು ಅವರ ಆಹ್ವಾನಕ್ಕೆ ಕರೆಗೆ ಹೋಗ್ಬಿಟ್ಟು ಇವತ್ತು ಈ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಈ ಒಂದು ಆಟೋ ನಿಲ್ದಾಣವನ್ನು ಸನ್ಮಾನ್ಯ ಶಾಸಕರಾಗಿದ್ದಂಥ ಆಗಿನ ಕಾಲದ ಸಿಟಿ ರವಿ ಅಣ್ಣನವರು ಈ ಒಂದು ಆಟೋ ಸರ್ಕಲನ್ನು ನೆರವೇರಿಸಿಕೊಟ್ಟಿದ್ರು. ಶಂಕುಸ್ಥಾಪನೆ ಅವರೇ ಕೂಡ ಮಾಡಿ, ಉದ್ಘಾಟನೆ ಕೂಡ ಅವರೇ ಮಾಡಿದರು. ಹಾಗಾಗಿ ಅವರಿಗೆ ನಮ್ಮ ಚಾಲಕರ ಮತ್ತು ಮಾಲೀಕರ ಪರ ಅಭಿನಂದನೆಗಳನ್ನು ಹೇಳುವ ಮುಖಾಂತರ ಹಾಗೂ ಈ ಆಟೋ ನಿಲ್ದಾಣಕ್ಕೆ ಹೊಸದಾಗಿ ನವೀಕರಿಸಿ ಹೊಸದಾಗಿ ಬಣ್ಣವನ್ನು ಕೊಡಿಸಿರ್ತಕ್ಕಂಥ ನಮ್ಮ ಹಿರೇಮಗಳೂರಿನ ಮಂಜು ಅವರು ಕೂಡ ಭಾಳ ಶ್ರಮಿಸಿ ನಮಗೆ ನೆರವೇರಿಸಿ ಕೊಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ರಜನಿ, ಕೇಶವ, ಜಯಪ್ರಕಾಶ್, ಚಂದ್ರಪ್ಪ, ರಾಜು, ಗಜೇಂದ್ರ, ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.